ರೈತ ಬಾಂಧವರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ವೀಕ್ಷಕರೇ ಬನ್ನಿ, ಇಲ್ಲಿ ನಾನಿವತ್ತು ರಾಯಚೂರು ಜಿಲ್ಲೆಯ ಕಲ್ಲೂರಲ್ಲಿ ಬರುವಂಥ ರೈತ ಸಂಪರ್ಕ ಕೇಂದ್ರದಲ್ಲಿದ್ದೇನೆ. ಇಲ್ಲಿ ಕೃಷಿ ಅಧಿಕಾರಿಗಳ ಜೊತೆ ನಾನು ನೇರವಾಗಿ ಸಂದರ್ಶನ ಮಾಡುತ್ತೇನೆ. ಇಲ್ಲಿ 2026-27ನೇ ಸಾಲಿನ ಕೃಷಿಯಲ್ಲಿ ಬರುವಂಥ ಹಲವಾರು ಯೋಜನೆಗಳು ಮತ್ತು ಇನ್ಶೂರೆನ್ಸ್ಗಳ ಬಗ್ಗೆ ಮಾಹಿತಿನ ಕೇಳಲು ಇಚ್ಛೆ ಪಡುತ್ತಿದ್ದೇನೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ನಮ್ಮ ಸರ್ ಜೊತೆ ಮಾತಾಡೋಣ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್ ನನ್ನ ಹೆಸರು ಭೀಮರಾಯ್ ಅಂತ. ನಾನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಲ್ಲೂರು ಹೋಬಳಿಯಲ್ಲಿ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಓಕೆ. ಸೊ ನಾನಿವಾಗ ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ ಏನೇನು ಯೋಜನೆಗಳು ಮತ್ತೆ ಮುಂಗಾರು ಹಂಗಾಮಿನಲ್ಲಿ ನಾವು ಏನೇನು ಆಕ್ಟಿವಿಟಿ ಮಾಡ್ತಾ ಇದ್ದೀವಿ ಮತ್ತೆ ಪ್ರಸ್ತುತ ಬೆಳೆ ಏನು ಸ್ಥಿತಿಗತಿ ಇದೆ ನಮ್ಮ ಹೋಬಳಿನಲ್ಲಿ, ಇದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ಕೊಡಿ ಸರ್. ಮೊದಲನೇದಾಗಿ ಈಗ ಮುಂಗಾರು ಆಲ್ರೆಡಿ ಆರಂಭ ಆಗಿದೆ. ಹೌದು. ಈಗ ನಮ್ಮ ಇಲಾಖೆಯಿಂದ ಕಲ್ಲೂರು ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ರೈತರಿಗೆ ಸಬ್ಸಿಡಿ ದರದಲ್ಲಿ ಮುಂಗಾರು ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಬಿತ್ತನೆ ಬೀಜಗಳು ನಮ್ಮಲ್ಲಿ ಯಾವ್ಯಾವ ಕೊಡ್ತಾ ಇದ್ದೀವಿ ಅಂತಂದ್ರೆ, ಭತ್ತದಲ್ಲಿ MTU ಅಂತಕ್ಕಂಥ ತಳಿ ಕೊಡ್ತಾ ಇದ್ದೀವಿ, ಮತ್ತೆ RNR ಕೊಡ್ತಾ ಇದ್ದೀವಿ, RNR ಕೊಡ್ತೀವಿ. ಅದೇ ರೀತಿಯಾಗಿ ನಾವು ತೊಗರಿ ಬಿತ್ತನೆ ಬೀಜಗಳನ್ನ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಹೆಚ್ಚಾನೆಚ್ಚು ಕಂಡು ಬರ್ತಕ್ಕಂಥ ತಳಿ ತೊಗರಿ TS3R ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ GRG 152 ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ದಾಸ್ತಾನು ಇದೆ. ಎಲ್ಲ ರೈತರು ಉಪಯೋಗ ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಸಬ್ಸಿಡಿ ದರದಲ್ಲಿ ರೈತರಿಗೆ ನಾವು ನ್ಯೂಟ್ರಿಯೆಂಟ್ಸ್ ಗಳನ್ನ ಕೊಡ್ತಾ ಇದೀವಿ. ನ್ಯೂಟ್ರಿಯೆಂಟ್ಸ್ ವಿಶೇಷವಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬರ್ತಾವ ನಮ್ಮಲ್ಲಿ, ಸಮೃದ್ಧಿ ಅಂತ ಹೇಳಿ ಬರ್ತದ. ಅದರಲ್ಲಿ ಐರನ್, ಜಿಂಕ್, ಇನ್ನಿತರ ಲಘು ಪೋಷಕಾಂಶಗಳು ಬೆಳೆಗೆ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮಲ್ಲಿ NPK ಕನ್ಸಾರ್ಷಿಯ ಅಂತ ಬರ್ತದೆ. ಅದು ಅಜಿಟೋಬ್ಯಾಕ್ಟರ್, ರೈಜೋಬಿಯಂ ಮತ್ತೆ ಸೂಕ್ಷ್ಮಾಣು ಜೀವಿಗಳಿಂದ ಮಾಡಿರ್ತಕ್ಕಂಥ ಪೋಷಕಾಂಶಗಳು ಸಿಗ್ತಕ್ಕಂಥದ್ದನ್ನು ನಮ್ಮಲ್ಲಿ ಇದೆ. ಅದನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಸ್ಯ ಸಂರಕ್ಷಣೆ ಕೆಮಿಕಲ್ಗಳನ್ನು ಕೂಡ ನಾವು ಸಬ್ಸಿಡಿ ದರದಲ್ಲಿ ರೈತರಿಗೆ ವಿತರಣೆ ಮಾಡ್ತಿದ್ವಿ. ನಮ್ಮಲ್ಲಿ ಸದ್ಯಕ್ಕೆ ಈಗ ನಮ್ಮಲ್ಲಿ ಎಮಾಮೆಕ್ಟಿನ್ ಬೆಂಜೇಟ್ ಅಂತಕ್ಕಂಥ ಕೆಮಿಕಲ್ ಇದೆ. ಅದು ಎಲ್ಲಾ ಬೆಳೆಗಳಲ್ಲಿ ಹಸಿರೆ ಹುಳಗಳಿಗೆ ಎಲ್ಲಷ್ಟಕ್ಕೂ ಬರ್ತಕ್ಕಂಥದ್ದು, ಕ್ಯಾಟರ್ ಪಿಲ್ಲರ್ಗಳು ಮತ್ತೆ ಬೋಲ್ವರ್ಮ್ಸ್, ಎಲೆ ತಿಂತಕ್ಕಂಥ ಏನ್ ಕೀಟಗಳು ಬರ್ತಾವಲ್ಲ ಅವೆಲ್ಲ ಕೀಟಗಳಿಗೂ ಅದು ಪರಿಣಾಮಕಾರಿಯಾಗಿರ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇಮಿಡಾಕ್ಲೋಪ್ರಿಡ್ ಇದೆ. ಅದೇ ರೀತಿಯಾಗಿ ಸಕ್ಕಿಂಗ್ ಪೆಸ್ಟ್ ಗೆ ಬರ್ತಕ್ಕಂಥ ಲ್ಯಾಂಬ್ಡಾ ಸೈಲೋತ್ರಿನ್ ಇದೆ. ಎಲ್ಲಾ ಕೆಮಿಕಲ್ಗಳು ರಸ ಇರೋ ಕೀಟಗಳಿಗೂ ನಾವು ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಸರ್ ಇವಾಗ ಇಷ್ಟೆಲ್ಲ ಪಡ್ಕೋಬೇಕಾದ್ರೆ ಒಬ್ಬ ರೈತ ಏನೇನ್ ಕ್ರಮಗಳು ಮಾಡಬೇಕು ಸರ್? ಅಂದ್ರೆ ಡಾಕ್ಯುಮೆಂಟ್ಸ್ ಏನಾದ್ರು ತರಬೇಕಾ? ಹೌದು, ನಮ್ಮ ಇಲಾಖೆಗೆ ಎಲ್ಲ ಈ ಸೌಲಭ್ಯಗಳು ಏನ್ ತಗೋಬೇಕಂದ್ರೆ ರೈತರು ಕಡ್ಡಾಯವಾಗಿ ಆಧಾರ್ ಕಾರ್ಡ್, ಪಾಣಿ ತರಬೇಕು, ಮತ್ತೆ ಬ್ಯಾಂಕ್ ಪಾಸ್ಬುಕ್ ತರಬೇಕು. ಬ್ಯಾಂಕ್ ಪಾಸ್ಬುಕ್ ಅಗತ್ಯ ಇಲ್ಲ, ಈಗೆಲ್ಲ FID ಆಗಿದೆ. ತಮ್ಮ FID ಗೆ ಆಧಾರ್ ಸಂಖ್ಯೆ ಹೊಡೆದ್ಬಿಟ್ರೆ FID ಬರುತ್ತೆ. ಹೌದೌದು, ತಮ್ಮ ಆಧಾರ್ ಸಂಖ್ಯೆ ನಾವು ಫೀಡ್ ಮಾಡಿದ್ರೆ ನಮ್ಮ ಫ್ರೂಟ್ಸ್ ತಂತ್ರಾಂಶದಲ್ಲಿ FID ಬರ್ತದೆ. ಆ FID ಗೆ ನಿಮ್ದು ಎಷ್ಟು ಲ್ಯಾಂಡ್ ಇದೆ, ಯಾವ ಸೀಮೆನಲ್ಲಿ, ಯಾವ ಗ್ರಾಮದಲ್ಲಿ ಎಷ್ಟು, ಈ ಸರ್ವೆ ನಂಬರ್ ವೈಸ್ ಎಷ್ಟು ಎಕರೆ ಗುಂಟೆ ಇದಂತೆ ಎಲ್ಲ ಡಾಟಾ ಬರ್ತದೆ. ಬಟ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಹೌದು ಸರ್. ಇವಾಗ ನಮ್ಮ ಕಲ್ಲೂರು ರೈತ ಸಂಪರ್ಕ ಕೇಂದ್ರಕ್ಕೆ ಎಷ್ಟು ಹಳ್ಳಿಗಳು ಬರುತ್ತೆ ಸರ್? ನಮ್ಮ ಕಲ್ಲೂರು ಹೋಬಳಿಗೆ 5 ಹಳ್ಳಿಗಳು ಬರ್ತವೆ. ನಮ್ಮ ಒಟ್ಟು ಜಿಯೋಗ್ರಫಿಕಲ್ ಏರಿಯಾ ಬಂದ್ಬಿಟ್ಟು 16,000 ಹೆಕ್ಟೇರ್ ಬರ್ತದೆ. ಅದರಲ್ಲಿ 13,800 ಹೆಕ್ಟೇರ್ ಏನಪ್ಪಾ ಅಂತಂದ್ರೆ ನಮ್ಗೆ ಸಾಗುವಳಿ ಪ್ರದೇಶ ಬರ್ತದೆ. ಮುಂಗಾರಿಗೆ ನಮ್ಮಲ್ಲಿ 8,500ರಷ್ಟು ನಮ್ಗೆ ಕಲ್ಟಿವೇಶನ್ ಮಾಡ್ತಕ್ಕಂಥ ಏರಿಯಾ ಇದೆ. ನಮ್ಮಲ್ಲಿ ಪ್ರಮುಖವಾಗಿ ಹತ್ತಿ ಆಲ್ಮೋಸ್ಟ್ 80-90% ಅಂತ ನಾನು ಹೇಳ್ಬೋದು, ಹತ್ತಿನೇ ಇದೆ ಮೇಜರ್ ಈ ಹೋಬಳಿಗೆ. ಹೌದು, ಕಲ್ಲೂರು ಹೋಬಳಿನಲ್ಲಿ ಒಂದ್ ಸ್ವಲ್ಪ ನಮ್ಗೆ ಅರಿವಿ ಮತ್ತೆ ಮಾಡಿಗೇರಿ ಭಾಗದಲ್ಲಿ ಅಲ್ಲಿ ನೀರು ಸಿಗ್ತದೆ ರೈತರಿಗೆ. ಹಂಗಾಗಿ ಅಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಇರೋದ್ರಿಂದ, TBP ಏರಿಯಾ ಇರೋದ್ರಿಂದ ಅಲ್ಲಿ ನೀರು ಸಿಗ್ತದೆ ರೈತರಿಗೆ. ಅರಿವಿ ಮತ್ತೆ ಮಾಡಿಗೇರಿ ಗ್ರಾಮದಲ್ಲಿ ನಾವು ಒಂದ್ ಸ್ವಲ್ಪ ಭತ್ತದ ಬೆಳೆಯನ್ನ ಕಾಣಬಹುದು. ಅಲ್ಲಲ್ಲಿ ಅದನ್ನ ಬಿಟ್ರೆ ಒಂದ್ ಸ್ವಲ್ಪ ಜನ ನಮ್ಮಲ್ಲಿ ತೊಗರಿ ಕೂಡ ಹಾಕ್ತಾರೆ. 3 ಬೆಳೆಗಳನ್ನ ನಾವು ಸಾಮಾನ್ಯವಾಗಿ ಕಾಣಬಹುದು. ಹೌದು ಸರ್. ಅಂದ್ರೆ ನಮ್ಮ ಕಲ್ಲೂರು ಹೋಬಳಿಗೆ ಬರುವಂತದ್ದು ಏರಿಯಾದಲ್ಲಿ ಆಲ್ಮೋಸ್ಟ್ 80% ಹತ್ತಿ. ಹೌದು, ಕಂಪಲ್ಸರಿ ಹತ್ತಿ ಇದೆ. ಮತ್ತೆ ಇನ್ನು ನಮ್ಮ ಕೃಷಿ ಇಲಾಖೆಯಿಂದ ಕೆಲವೊಂದು ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೇಳಿ ಸರ್. ವಿಶೇಷವಾಗಿ ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥದ್ದು.
ಕೃಷಿ ಭಾಗ್ಯ ಯೋಜನೆ ಸಣ್ಣ ರೈತರಿಗೆ ಅತ್ಯಂತ ಅನುಕೂಲಕರವಾದ ಒಂದು ಯೋಜನೆ. ಏನಪ್ಪಾ ಅಂತಂದ್ರೆ ಮಳೆ ನೀರನ್ನ ಸಂಗ್ರಹಿಸಿಟ್ಕೊಂಡು ಅದರಿಂದ ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನ ಬಿಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮಲ್ಲಿ 15 ಮೀಟರ್, 18 ಮೀಟರ್ ಮತ್ತೆ 21 ಮೀಟರ್ ಅಳತೆಯ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಬಹುದಾಗಿದೆ. ಕೃಷಿ ಹೊಂಡಗಳು ಕೃಷಿ ಹೊಂಡ ಮಾಡ್ಕೊಂಡಂತ ರೈತರು ಕಡ್ಡಾಯವಾಗಿ ಎಸ್ಪೆಷಲಿ ಕೆಂಪು ನೆಲ ಏನಿರ್ತದಲ್ಲ, ಕೆಂಪು ಮಣ್ಣು ಇರ್ತಕ್ಕಂತ ಹೊಲದಲ್ಲಿ ಏನು ಕೃಷಿ ಹೊಂಡ ಮಾಡಿಸ್ಕೊಂಡ್ರೆ ರೈತರು ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆಯನ್ನ ಸಬ್ಸಿಡಿ ದರದಲ್ಲಿ ಸಿಗ್ತದೆ, ಅದನ್ನ ಹಾಕಬೇಕು. ಮತ್ತೆ ಕೃಷಿ ಹೊಂಡದ ಸುತ್ತಲೂ ಕೂಡ ತಂತಿ ಬೇಲಿ ಹಾಕಬೇಕು, ಫೆನ್ಸಿಂಗ್ ಹಾಕಬೇಕು. ಅಂತ ರೈತರಿಗೆ ಮತ್ತೆ ನಾವು ಸಬ್ಸಿಡಿ ದರದಲ್ಲಿ ಸೂಕ್ಷ್ಮ ನೀರಾವರಿ ಘಟಕವನ್ನ ಕೊಡ್ತೀವಿ. ಅದೇ ರೀತಿಯಾಗಿ ಡೀಸೆಲ್ ಇಂಜನ್ ಕೂಡ ಸಬ್ಸಿಡಿ ದರದಲ್ಲಿ ಕೃಷಿ ಹೊಂಡ ತೋರಿಸ್ಕೊಂಡಂತ ರೈತರಿಗೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಅನುಕೂಲ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಈ ಕೃಷಿ ಭಾಗ್ಯ ಯೋಜನೆ ಏನು ಕೃಷಿ ಹೊಂಡ ತೋರಿಸ್ಕೊಂತಾರಲ್ಲ ಅಂತವ್ರಿಗೆ 80% ಸಬ್ಸಿಡಿ ಜನರಲ್ ಜಾತಿಯವರಿಗೆ, SC ST ಇರ್ತಕ್ಕಂಥವ್ರಿಗೆ 90% ಸಬ್ಸಿಡಿ ದರದಲ್ಲಿ ಅದು ಅನುಷ್ಠಾನ ಮಾಡಲಾಗ್ತದೆ. ಇದು KBY ಬಗ್ಗೆ ಆಯ್ತು. ಮತ್ತೆ ಈಗ ನಾವು ಇನ್ನೊಂದು ಸೂಕ್ಷ್ಮ ನೀರಾವರಿ ಘಟಕ, ಸೂಕ್ಷ್ಮ ನೀರಾವರಿ ಘಟಕವನ್ನ ರೈತರಿಗೆ ಕೊಡ್ಲಾಗ್ತದೆ. ಈ ಒಂದು ಸೂಕ್ಷ್ಮ ನೀರಾವರಿ ಘಟಕದಲ್ಲಿ ಸುಮಾರು 30 ಪೈಪ್ಗಳು ಬರ್ತವೆ, 5 ಸ್ಪ್ರಿಂಕ್ಲರ್ಸ್ ಬರ್ತವೆ. ಇವನ್ನ ಯಾರು ರೈತರು ತಮ್ಮ ಹೊಲದಲ್ಲಿ ಬೋರ್ವೆಲ್ ಇರ್ತದೆ ಅಥವಾ ನೀರಿನ ಅನುಕೂಲ ಬಾವಿ ಇರ್ತದೆ ಅಂತವ್ರು ಉಪಯೋಗ ಮಾಡ್ಕೋಬಹುದಾಗಿದೆ. ಏನಾದ್ರೂ ಕಾಲಾವಧಿ ಇದೆಯಾ ಸರ್? ಇಷ್ಟು ಸೀಮಿತ ಅಂತ ಟೈಮ್? ಇದಕ್ಕೆ ಸೀಮಿತ ಟೈಮ್ ಅಂತ ಏನು ಇರೋದಿಲ್ಲ. ಯಾರು ಅವಶ್ಯಕತೆ ಇರ್ತದೆ ಅಂತ ರೈತರು ನಮ್ಮ ಇಲಾಖೆಗೆ ದಾಖಲಾತಿಗಳನ್ನ ಕೊಡಬೇಕು. ದಾಖಲಾತಿ ಏನೇನ್ ಕೊಡ್ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಕೊಡ್ಬೇಕು, ಪಾಣಿ ಕೊಡ್ಬೇಕು, ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತರಬೇಕು, ಬ್ಯಾಂಕ್ ಪ್ರತಿ ತರಬೇಕು. ಅದೇ ರೀತಿಯಾಗಿ ಹೋಲ್ಡಿಂಗು ಮತ್ತೆ ನೀರು ಬಳಕೆ ಪತ್ರವನ್ನು ತರಬೇಕು. ಈ ಒಂದು ಸ್ಟಾಂಪ್ ಬರ್ಸ್ಕೊಂಡ್ ಬರ್ಬೇಕು. SC ST ರೈತರು ಇದ್ದಲ್ಲಿ ಕಾಸ್ಟ್ ತರಬೇಕಾಗ್ತದೆ, ಕ್ಯಾಶ್ ಇನ್ಕಮ್ ತರಬೇಕು. ಹೌದು ಸರ್. ಇದು ಡಾಕ್ಯುಮೆಂಟ್ಸ್ ತಂದು ಕೊಟ್ಟ ನಂತರ ಎಷ್ಟು ದಿನ ಕಾಲಾವಧಿ ಬೇಕಾಗುತ್ತೆ ಸರ್ ಅವರಿಗೆ, ರೈತರಿಗೆ? ಸೂಕ್ಷ್ಮ ನೀರಾವರಿ ಘಟಕ ನೀವು ತಂದು ಕೊಟ್ರೆ ಅಂದ್ರೆ ನಮ್ಗೆ ಈಗ ಪ್ರೋಗ್ರಾಮ್ ಅಲರ್ಟ್ ಮಾಡ್ತಾರೆ ಇಷ್ಟರಲ್ಲಿ. ನೀವು ಈಗ ತಂದು ಕೊಟ್ರೆ ನಮ್ಗ ಪ್ರೋಗ್ರಾಮ್ ಕೊಟ್ಟ ತಕ್ಷಣ ನಾವು ಅವ್ರಿಗೆ ಎಲ್ಲರಿಗೂ ಕೊಡ್ತೀವಿ. ಸದ್ಯ ಆಸ್ ಆನ್ ನಾವು ನಮ್ಮ ಆಫೀಸ್ ನಲ್ಲಿ ಯಾವುದೇ ರೈತರಿಗೆ ಸ್ಪ್ರಿಂಕ್ಲರ್ ಒಯ್ದಿಲ್ಲ ಅನ್ನಂಗೆ ಯಾರಿಲ್ಲ, ಎಲ್ಲರಿಗೂ ಸಿಕ್ಕದ. ಎಲ್ಲ ರೈತರಿಗೆ ಯಾರು ನಮ್ಮಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಎಲ್ಲರಿಗೂ ಸಿಕ್ಕಿದೆ. ಸದ್ಯಕ್ಕೆ ಒಂದು 15 ಜನ ಅರ್ಜಿ ಇದೆ ನಮ್ಮಲ್ಲಿ, ಅದು ಕೂಡ ಸದ್ಯದಲ್ಲೇ ಕ್ಲಿಯರ್ ಆಗ್ತದೆ, ಎಲ್ಲರಿಗೂ ಸಿಗ್ತದೆ. ಯಾರಿಗೆ ಸಿಗಲ್ಲ ಅಂತಕ್ಕಂತ ಆತಂಕನೇ ಇಲ್ಲ. ಅರ್ಜಿ ಹಾಕಿರಂತ ರೈತರಿಗೆ ಎಲ್ಲರಿಗೂ ಖಂಡಿತವಾಗಿ ಸಿಗ್ತದೆ. ಅದು ಕ್ಯೂ ಸಿಸ್ಟಮ್ ಇರುತ್ತೆ ಸರ್. ಅದು ನಾವು ಜ್ಯೇಷ್ಠತಾ ಪಟ್ಟಿ, ಹೌದು, ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ ಹಂಗೆ ಯಾರು ಬಂದು ಅರ್ಜಿ ಕೊಡ್ತಾರಲ್ಲ ಅಂತವ್ರಿಗೆ ನಾವು ರಿಜಿಸ್ಟರ್ ನಲ್ಲಿ ಅವ್ರಿಗೆ ಎಂಟ್ರಿ ಮಾಡ್ಕೊಂಡು ಅವ್ರಿಗೊಂದು ಜ್ಯೇಷ್ಠತಾ ಸಂಖ್ಯೆ ಕೊಡ್ತೀವಿ. ಆ ಜ್ಯೇಷ್ಠತೆ ಸಂಖ್ಯೆ ಆಧಾರದ ಮೇಲೆ ನಾವು ಸೂಕ್ಷ್ಮ ನೀರಾವರಿ ಘಟಕಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು. ಈ ಸೂಕ್ಷ್ಮ ನೀರಾವರಿ ಘಟಕ 90% ಸಬ್ಸಿಡಿ ದರದಲ್ಲಿ ಎಲ್ಲರಿಗೆ, ಇದು ಜನರಲ್ ಬಂತು, SC ST ಬಂತು, 90% ಸಬ್ಸಿಡಿ ದರದಲ್ಲಿ. ಹೌದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಕೂಡ ಅನುಷ್ಠಾನ ಮಾಡಲಾಗ್ತದೆ. ಇದು ಕೃಷಿ ಯಾಂತ್ರೀಕರಣ 50% ಸಬ್ಸಿಡಿ ಜನರಲ್ ದವರಿಗೆ, 90% ಸಬ್ಸಿಡಿ SC ST ರೈತರಿಗೆ ಇರ್ತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ರೈತರಿಗೆ ನಾವು ಕೃಷಿ ಯಂತ್ರೋಪಕರಣಗಳನ್ನ ಕೊಡ್ತಕ್ಕಂಥದ್ದು. ಟ್ರ್ಯಾಕ್ಟರ್ಗೆ ಇರ್ತಕ್ಕಂಥ RC ಇರ್ತಕ್ಕಂಥ ಹೊಂದಿರೋ ರೈತರಿಗೆ ಟ್ರ್ಯಾಕ್ಟರ್ ಇಂದ ಕೂರಿಗೆ ಬಿತ್ತನೆ ಮಾಡ್ತಕ್ಕಂಥ ಕೂರಿ ದಿಂಡ್ ಇರ್ಬೋದು, ರೋಟೋವೇಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಇನ್ನಿತರ ಹಲವು ಉಪಕರಣಗಳನ್ನ ಸಬ್ಸಿಡಿ ದರದಲ್ಲಿ ರೈತರಿಗೆ ನೀಡ್ತಕ್ಕಂಥದ್ದು. ಅದು ಕೂಡ ಡಾಕ್ಯುಮೆಂಟೇಶನ್ ಸೇಮ್ ಪ್ರೊಸೀಜರ್? ಹೌದು ಸರ್, ಎಲ್ಲ ಇದೆ. ಆಧಾರ್ ಕಾರ್ಡ್ ಕೊಡಬೇಕು, ಪಾಣಿ, ಬ್ಯಾಂಕ್ ಪಾಸ್ಬುಕ್, ಮತ್ತೆ ಒಂದು ಸ್ಟಾಂಪ್ ಸೈಜ್ ಫೋಟೋ, 20 ರೂಪಾಯಿದು ಅಥವಾ ಈಗ 100 ರೂಪೀಸ್ ಆಗಿದೆ ಒಂದು ಇದು ಬಾಂಡ್ ತಂದು ಕೊಡಬೇಕು. ಒಟ್ಟಿನಲ್ಲಿ ರೈತರು ಏನೇ ಬೇಕಾದ್ರೂ ಕೂಡ ಮೊದಲು ಅರ್ಜಿನ ಸಲ್ಲಿಸಕ್ಕಂಥದ್ದು ಮುಖ್ಯ ಉದ್ದೇಶ. ಹೌದು, ಅರ್ಜಿ ಸಲ್ಲಿಸಿದ ಮೇಲೆನೆ ನಮ್ಗೆ ರೈತರಿಗೆ ಇಂಥದ್ದು ಬೇಡಿಕೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಅರ್ಜಿ ಕೊಟ್ಟ ನಂತರ ನಾವು ಅದನ್ನ ಜ್ಯೇಷ್ಠತೆ ಆಧಾರದ ಮೇಲೆ ಅವರಿಗೆ ನಾವು ಉಪಕರಣಗಳನ್ನು ವಿತರಣೆ ಮಾಡ್ತೇವೆ. ನಮ್ಮ ಕಲ್ಲೂರು ಹೋಬಳಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಬರೋಂಥ ಪ್ರತಿಯೊಂದು ಹಳ್ಳಿ ರೈತರಿಗೆ, ಎಲ್ಲಾ ರೈತರಿಗೆ ಫಲಾನುಭವಿಗಳಾಗಿದ್ದಾರೆ ಸರ್? ಅಂದ್ರೆ ಎಲ್ಲರಿಗೂ ಏನೇನು ರೀಚ್ ಆಗ್ಬೇಕು, ಎಲ್ಲ ರೀಚ್ ಆಗಿದ್ಯಾ? ನಮ್ಮ ಇಲಾಖೆಯಿಂದ ಏನ್ ಸೌಲಭ್ಯ ಸಿಗಬೇಕು 7 ಹಳ್ಳಿ ಗ್ರಾಮದ ರೈತರು ಎಲ್ಲರಿಗೂ ಸಿಕ್ಕಿದೆ ಸೌಲಭ್ಯ. ನಮ್ಮಲ್ಲಿ ಸೀಡ್ಸ್ ತಗೊಂಡು ಹೋಗ್ತಾರೆ. ನಿಮ್ಮ ಹರಿವಿ ಇರ್ಬೋದು, ಮಾಡಿಗೇರಿ ಇರ್ಬೋದು, ಭತ್ತದ ಬೀಜಗಳನ್ನ ತಗೊಂಡು ಹೋಗಿದ್ದಾರೆ. ಮತ್ತೆ ತೊಗರಿ ಬೀಜಗಳನ್ನ ನಮ್ಮ ಇಲ್ಲಿ ಕಲ್ಲೂರು, ಹೊಕ್ರಾಣಿ, ಈ ಮಾಚನೂರು ಭಾಗದ ಜನರು ತಗೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಸ್ಪ್ರಿಂಕ್ಲರ್ ಸೆಟ್ ಹೇಳಿದ್ನಿಲ್ಲ, ನಮ್ಮ ಹೋಬಳಿನಲ್ಲಿ ಯಾರೊಬ್ಬರಿಗೆ ನನಗೆ ಸಿಕ್ಕಿಲ್ಲ ಅಂತ ನಮಗೆ ಅರ್ಜಿ ಕೊಟ್ಟವ್ರಿಗೆ ಎಲ್ಲರಿಗೂ ಪೂರ್ಣವಾಗಿ, ಆ ಗ್ರಾಮ ಅಂತ ಏನಿಲ್ಲ, ನಮ್ಮ ಹೋಬಳಿ ಅಂತ ಕನ್ಸಿಡರ್ ಮಾಡಿ ಎಲ್ಲರಿಗೂ ಸಮನಾಗಿ ಹಂಚಿದ್ವಿ. ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ಸಮಯ ಕೊಟ್ಟು
ರೈತರಿಗೆ ಭಾಳಷ್ಟು ಮಾಹಿತಿನ ಕೊಟ್ಟಿದ್ದೀರಿ. ಈ ಮಾಹಿತಿನ ಎಲ್ಲ ರೈತರು ಉಪಯೋಗ ಮಾಡ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ಕಾಲಾವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಾವು ಕೂಡ ರೈತರಿಗೆ ನಮ್ಮ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ರೈತರಿಗೆ ತಲುಪಿಸ್ತೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕೃಷಿ ಅಧಿಕಾರಿಗಳು, ಕಲ್ಲೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಇಷ್ಟೊತ್ತು ನಿಮಗೋಸ್ಕರ ಸರ್ಕಾರದಿಂದ ಬರುವಂಥ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ಅಲ್ಲಿವರೆಗೂ ನಮಸ್ಕಾರ.